ಬಿಗ್ ಬಾಸ್ 11ರ ಸೀಸನ್ ಅನ್ನ ಚಿಲ್ಲೂರು ಬಡ್ನಿಯ ಹನುಮಂತ ಗೆದ್ದಿದ್ದು. ಈಗ ಹನುಮಂತನ ಬಗ್ಗೆ ಸಿಕ್ಕಾಪಟ್ಟಿ ಚರ್ಚೆ ಆಗ್ತಾ ಇದೆ. ಹನುಮಂತ ಎಲ್ಲಿಂದ ಬಂದ, ಈತ ಓದಿದ್ದೇನು, ಮುಂದೆ ಏನು, 50 ಲಕ್ಷ ಏನು ಮಾಡ್ತಾನೆ, ಹಂಗೆ ಹಿಂಗೆ. ಇದ್ರ ಮಧ್ಯೆ ಈತನ ಶಿಕ್ಷಣದ ಬಗ್ಗೆಯೂ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ. ಅಷ್ಟಕ್ಕೂ ಈ ದೋಸ್ತ SSLCಯಲ್ಲಿ ಪಡೆದ ಮಾರ್ಕ್ಸ್ ಎಷ್ಟು, ಈತನ ಬಗ್ಗೆ ಆತನ ಶಿಕ್ಷಕರು ಹೇಳೋದೇನು, ಎಲ್ಲದರ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತ ಓದಿದ್ದೆಷ್ಟು? ರಿಪಬ್ಲಿಕ್ನಲ್ಲಿ ದೋಸ್ತ್ನ ಮಾರ್ಕ್ಸ್ ಎಕ್ಸ್ಕ್ಲೂಸಿವ್. ನಯ ವಿನಯಕ್ಕೆ ಮತ್ತೊಂದು ಹೆಸರೇ ಬಿಗ್ ಬಾಸ್ ಸೀಸನ್ 11ರ ವಿಜೇತ ಹನುಮಂತಣ್ಣ. ಗುರುಗಳನ್ನೇ ಮೀರಿ ಬೆಳೆದ ಶಿಷ್ಯ ಚಿಲ್ಲೂರು ಬಡ್ನಿಯ ಹುಲಿ. ವೇದಿಕೆ ಮೇಲೆ ವಿದ್ಯೆ ಕಲಿಸಿದ ಗುರುಗಳಿಗೆ ಹಣೆ ಹಚ್ಚಿ ನಮಸ್ಕರಿಸ್ತಾನೆ. ಹನುಮಂತ ಬಾಹ್ಯ ವಿದ್ಯಾರ್ಥಿ ಆದರೂ ಶಾಲೆಗೆ ಮೊದಲು ಸ್ಥಾನ ಪಡೆದಿದ್ದ. SSLCಯಲ್ಲಿ ಬಿಗ್ ಬಾಸ್ ಹನುಮಂತನ ಮಾರ್ಕ್ಸ್ ಎಷ್ಟು ಗೊತ್ತಾ? ಮಾರ್ಕ್ಸ್ ಬೋರ್ಡ್ನಲ್ಲಿ ಹನುಮಂತನ ಹೆಸರಿರೋ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಿದ್ದೀವಿ. SSLCಯಲ್ಲಿ 625ಕ್ಕೆ 532 ಅಂಕ ಪಡೆದಿದ್ದ ಹನುಮಣ್ಣ. ಹೌದು, ಹನುಮಂತ ಶಾಲೆಯಲ್ಲಿ ಅತೀ ಬುದ್ಧಿವಂತ. ಗುರುಗಳಂದ್ರೆ ಎಲ್ಲಿಲ್ಲದ ಪ್ರೀತಿ. ಹನುಮಂತಣ್ಣ ಬುದ್ಧಿವಂತ ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಅಂಕ ಪಡೆದಿದ್ದ. 2020-21ನೇ ಸಾಲಲ್ಲಿ ಚಿಲ್ಲೂರು ಬಡ್ನಿ ಪ್ರೌಢಶಾಲೆಗೆ ಪ್ರಥಮ ಸ್ಥಾನ ಬಂದಿದ್ದ. 625ಕ್ಕೆ 532 ಮಾರ್ಕ್ಸ್ ಗಳಿಸಿ ಬರೋಬ್ಬರಿ 85.12% ಪಡೆದು ಪಾಸ್ ಆಗಿದ್ದ. ಅಡಿಷನಲ್ ಆಗಿ ಓದಿ ಸೈ ಎನ್ನಿಸಿಕೊಂಡಿದ್ದ. ಇಲ್ಲ, ಓದು ಬರಹ ಏನು ಅದೇನು ಕಮ್ಮಿ ಇದ್ದಿದ್ದಿಲ್ಲ. ಇಲ್ಲ, ಅಷ್ಟು ಕಷ್ಟ ಇಲ್ಲ, ಚೆನ್ನಾಗಿ ಓದಿದ್ದ. ಅದನ್ನು ತಿಳ್ಕೊಂಡಿದ್ದಾನೆ, ಓದಿದ್ದಾನೆ, ಪರೀಕ್ಷೆ ಬರೆದ, ಪಾಸ್ ಆದ. 84% ಕೂಡ ಮಾಡಿದ್ದಾನೆ. 84 SSLC. ಇಡೀ ನಾಡಿನ ತುಂಬ ತಂದಿದ್ದಕ್ಕಾಗಿ ನಮ್ಮ ಶಿಷ್ಯ ಇಷ್ಟು ಸಾಧನೆ ಮಾಡಿದನಲ್ಲ, ಬಹಳಷ್ಟು ಸಂತೋಷದ ವಿಷಯ. ಆಮೇಲೆ ನಾವು ಬಹಳ ಮೆಚ್ಕೊಳ್ಳೋದು ಏನಂತಂದ್ರೆ ಆತನ ಮುಗ್ಧತೆ ಸರ್. ಅವಾಗ ಯಾವಾಗ ಹಾಗಿದ್ದ ಈಗಲೂ ಹಾಗೆ ಇದ್ದಾನೆ ಸರ್. ಹೌದು, ಎಷ್ಟೋ ರಿಯಾಲಿಟಿ ಶೋದಲ್ಲಿ ಭಾಗವಹಿಸಿ ಮತ್ತೆ ನಮ್ಮ ಶಾಲೆಗೆ ಬಂದಾಗ ಈ ಊರಿಗೆ ಯಾವ ಬರ್ತಾನೆ ಅವಾಗ ಶಾಲೆಗೆ ಬರ್ತಾನೆ. ಎಷ್ಟೋ ಬಾರಿ ಶಾಲೆಗೆ ಬಂದರೂ ಮೊದಲಿನ ಮುಗ್ಧತೆ ಏನೈತಿ ಅದನ್ನು ಉಳಿಸ್ಕೊಂಡಿದ್ದಾನೆ. ಚಿಲ್ಲೂರು ಬಡ್ನಿ ಗ್ರಾಮದ ಹೈಸ್ಕೂಲ್ಗೆ ಮೊದಲ ಸ್ಥಾನ ಬಂದ ಬಿಗ್ ಬಾಸ್ ವಿನ್ನರ್ ರಾತ್ರೋರಾತ್ರಿ ಗುರುಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದ. ಹನುಮಂತನ ಬಗ್ಗೆ ಗುರುಗಳು ಹೆಮ್ಮೆ ಪಟ್ಟಿದ್ದು ಶಿಷ್ಯನಿಗೆ ಜೈ ಎಂದಿದ್ದಾರೆ. ಬಿಗ್ ಬಾಸ್ 11ರ ಸೀಸನ್ ಅನ್ನ ಚಿಲ್ಲೂರು ಬಡ್ನಿಯ ಹನುಮಂತ ಗೆದ್ದಿದ್ದು. ಈಗ ಹನುಮಂತನ ಬಗ್ಗೆ ಸಿಕ್ಕಾಪಟ್ಟಿ ಚರ್ಚೆ ಆಗ್ತಾ ಇದೆ. ಹನುಮಂತ ಎಲ್ಲಿಂದ ಬಂದ, ಈತ ಓದಿದ್ದೇನು, ಮುಂದೆ ಏನು, 50 ಲಕ್ಷ ಏನು ಮಾಡ್ತಾನೆ, ಹಂಗೆ ಹಿಂಗೆ. ಇದ್ರ ಮಧ್ಯೆ ಈತನ ಶಿಕ್ಷಣದ ಬಗ್ಗೆಯೂ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ. ಅಷ್ಟಕ್ಕೂ ಈ ದೋಸ್ತ SSLCಯಲ್ಲಿ ಪಡೆದ ಮಾರ್ಕ್ಸ್ ಎಷ್ಟು, ಈತನ ಬಗ್ಗೆ ಆತನ ಶಿಕ್ಷಕರು ಹೇಳೋದೇನು, ಎಲ್ಲದರ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತ ಓದಿದ್ದೆಷ್ಟು? ರಿಪಬ್ಲಿಕ್ನಲ್ಲಿ ದೋಸ್ತ್ನ ಮಾರ್ಕ್ಸ್ ಎಕ್ಸ್ಕ್ಲೂಸಿವ್. ನಯ ವಿನಯಕ್ಕೆ ಮತ್ತೊಂದು ಹೆಸರೇ ಬಿಗ್ ಬಾಸ್ ಸೀಸನ್ 11ರ ವಿಜೇತ ಹನುಮಂತಣ್ಣ. ಗುರುಗಳನ್ನೇ ಮೀರಿ ಬೆಳೆದ ಶಿಷ್ಯ ಚಿಲ್ಲೂರು ಬಡ್ನಿಯ ಹುಲಿ. ವೇದಿಕೆ ಮೇಲೆ ವಿದ್ಯೆ ಕಲಿಸಿದ ಗುರುಗಳಿಗೆ ಹಣೆ ಹಚ್ಚಿ ನಮಸ್ಕರಿಸ್ತಾನೆ. ಹನುಮಂತ ಬಾಹ್ಯ ವಿದ್ಯಾರ್ಥಿ ಆದರೂ ಶಾಲೆಗೆ ಮೊದಲು ಸ್ಥಾನ ಪಡೆದಿದ್ದ. SSLCಯಲ್ಲಿ ಬಿಗ್ ಬಾಸ್ ಹನುಮಂತನ ಮಾರ್ಕ್ಸ್ ಎಷ್ಟು ಗೊತ್ತಾ? ಮಾರ್ಕ್ಸ್ ಬೋರ್ಡ್ನಲ್ಲಿ ಹನುಮಂತನ ಹೆಸರಿರೋ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಿದ್ದೀವಿ. SSLCಯಲ್ಲಿ 625ಕ್ಕೆ 532 ಅಂಕ ಪಡೆದಿದ್ದ ಹನುಮಣ್ಣ. ಹೌದು,
ಹನುಮಂತ ಶಾಲೆಯಲ್ಲಿ ಅತೀ ಬುದ್ಧಿವಂತ, ಗುರುಗಳಂದ್ರೆ ಎಲ್ಲಿಲ್ಲದ ಪ್ರೀತಿ. ಹನುಮಂತಣ್ಣ ಬುದ್ಧಿವಂತ, ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಅಂಕ ಪಡೆದಿದ್ದ. 2020-21ನೇ ಸಾಲಲ್ಲಿ ಚಿಲ್ಲೂರು ಬಡ್ನಿ ಪ್ರೌಢಶಾಲೆಗೆ ಪ್ರಥಮ ಸ್ಥಾನ ಬಂದಿದ್ದ. 625ಕ್ಕೆ 532 ಮಾರ್ಕ್ಸ್ ಗಳಿಸಿ ಬರೋಬ್ಬರಿ 85.12% ಪಡೆದು ಪಾಸ್ ಆಗಿದ್ದ. ಅಡಿಷನಲ್ ಆಗಿ ಓದಿ ಸೈ ಎನ್ನಿಸಿಕೊಂಡಿದ್ದ. ಇಲ್ಲ ಓದ್ತಾನೆ, ಓದು ಬರಹ ಏನು ಅದೇನು ಕಮ್ಮಿ ಇದ್ದಿದ್ದಿಲ್ಲ. ಹಾಂ ಇಲ್ಲ ಅಷ್ಟಕ್ಕಷ್ಟೇ ಇಲ್ಲ, ಚೆನ್ನಾಗಿ ಓದಿದ್ದ, ಅದನ್ನು ತಿಳ್ಕೊಂಡಿದ್ದಾನೆ, ಓದಿದ್ದಾನೆ, ಪರೀಕ್ಷೆ ಬರ್ದ, ಪಾಸ್ ಆದ. 84% ಕೂಡ ಮಾಡಿದ್ದಾನೆ. 84 ಹಾಂ SSLC. ಇಡೀ ನಾಡಿನ ತುಂಬ ತಂದಿದ್ದಕ್ಕಾಗಿ ನಮ್ಮ ಶಿಷ್ಯ ಇಷ್ಟು ಸಾಧನೆ ಮಾಡಿದನಲ್ಲ, ಬಹಳಷ್ಟು ಸಂತೋಷದ ವಿಷಯ. ಆಮೇಲೆ ನಾವು ಬಹಳ ಮೆಚ್ಕೊಳ್ಳೋದು ಏನಂತಂದ್ರೆ ಆತನ ಮುಗ್ಧತೆ ಸರ್. ಅವಾಗ ಯಾವಾಗ ಹಾಗಿದ್ದ ಈಗಲೂ ಹಾಗೆ ಇದ್ದಾನೆ, ಹಾಗೆ ಇದ್ದಾನೆ ಸರ್. ಹೌದು, ಎಷ್ಟೋ ರಿಯಾಲಿಟಿ ಶೋದಲ್ಲಿ ಭಾಗವಹಿಸಿ ಮತ್ತು ನಮ್ಮ ಶಾಲೆಗೆ ಬಂದಾಗ ಈ ಊರಿಗೆ ಯಾವ ಬರ್ತಾನೆ ಅವಾಗ ಶಾಲೆಗೆ ಬರ್ತಾನೆ. ಎಷ್ಟೋ ಬಾರಿ ಶಾಲೆಗೆ ಬಂದರೂ ಮೊದಲಿನ ಮುಗ್ಧತೆ ಏನೈತಿ ಅದನ್ನು ಉಳಿಸ್ಕೊಂಡಿದ್ದಾನೆ. ಚಿಲ್ಲೂರು ಬಡ್ನಿ ಗ್ರಾಮದ ಹೈಸ್ಕೂಲ್ಗೆ ಮೊದಲ ಸ್ಥಾನ ಬಂದ ಬಿಗ್ ಬಾಸ್ ವಿನ್ನರ್ ರಾತ್ರೋರಾತ್ರಿ ಗುರುಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದ. ಹನುಮಂತನ ಬಗ್ಗೆ ಗುರುಗಳು ಹೆಮ್ಮೆ ಪಟ್ಟಿದ್ದು ಶಿಷ್ಯನಿಗೆ ಜೈ ಎಂದಿದ್ದಾರೆ. ಬಿಗ್ ಬಾಸ್ 11ರ ಸೀಸನ್ ಅನ್ನ ಚಿಲ್ಲೂರು ಬಡ್ನಿಯ ಹನುಮಂತ ಗೆದ್ದಿದ್ದು ಈಗ ಹನುಮಂತನ ಬಗ್ಗೆ ಸಿಕ್ಕಾಪಟ್ಟಿ ಚರ್ಚೆ ಆಗ್ತಾ ಇದೆ. ಹನುಮಂತ ಎಲ್ಲಿಂದ ಬಂದ, ಈತ ಓದಿದ್ದೇನು, ಮುಂದೆ ಏನು, 50 ಲಕ್ಷ ಏನು ಮಾಡ್ತಾನೆ, ಹಂಗೆ ಹಿಂಗೆ. ಇದ್ರ ಮಧ್ಯೆ ಈತನ ಶಿಕ್ಷಣದ ಬಗ್ಗೆಯೂ ಕೂಡ ಭಾರಿ ಚರ್ಚೆ ಆಗ್ತಾ ಇದೆ. ಅಷ್ಟಕ್ಕೂ ಈ ದೋಸ್ತ SSLCಯಲ್ಲಿ ಪಡೆದ ಮಾರ್ಕ್ಸ್ ಎಷ್ಟು, ಈತನ ಬಗ್ಗೆ ಆತನ ಶಿಕ್ಷಕರು ಹೇಳೋದೇನು, ಎಲ್ಲದರ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ಬಿಗ್ ಬಾಸ್ ಸೀಸನ್ 11ರ ವಿನ್ನರ್ ಹನುಮಂತ ಓದಿದ್ದೆಷ್ಟು? ರಿಪಬ್ಲಿಕ್ನಲ್ಲಿ ದೋಸ್ತ್ನ ಮಾರ್ಕ್ಸ್ ಎಕ್ಸ್ಕ್ಲೂಸಿವ್. ನಯ ವಿನಯಕ್ಕೆ ಮತ್ತೊಂದು ಹೆಸರೇ ಬಿಗ್ ಬಾಸ್ ಸೀಸನ್ 11ರ ವಿಜೇತ ಹನುಮಂತಣ್ಣ. ಗುರುಗಳನ್ನೇ ಮೀರಿ ಬೆಳೆದ ಶಿಷ್ಯ ಚಿಲ್ಲೂರು ಬಡ್ನಿಯ ಹುಲಿ ವೇದಿಕೆ ಮೇಲೆ ವಿದ್ಯೆ ಕಲಿಸಿದ ಗುರುಗಳಿಗೆ ಹಣೆ ಹಚ್ಚಿ ನಮಸ್ಕರಿಸ್ತಾನೆ. ಹನುಮಂತ ಬಾಹ್ಯ ವಿದ್ಯಾರ್ಥಿ ಆದರೂ ಶಾಲೆಗೆ ಮೊದಲು ಸ್ಥಾನ ಪಡೆದಿದ್ದ. SSLCಯಲ್ಲಿ ಬಿಗ್ ಬಾಸ್ ಹನುಮಂತನ ಮಾರ್ಕ್ಸ್ ಎಷ್ಟು ಗೊತ್ತಾ? ಮಾರ್ಕ್ಸ್ ಬೋರ್ಡ್ನಲ್ಲಿ ಹನುಮಂತನ ಹೆಸರಿರೋ ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತಿದ್ದೀವಿ. SSLCಯಲ್ಲಿ 625ಕ್ಕೆ 532 ಅಂಕ ಪಡೆದಿದ್ದ ಹನುಮಣ್ಣ. ಹೌದು, ಹನುಮಂತ ಶಾಲೆಯಲ್ಲಿ ಅತೀ ಬುದ್ಧಿವಂತ, ಗುರುಗಳಂದ್ರೆ ಎಲ್ಲಿಲ್ಲದ ಪ್ರೀತಿ. ಹನುಮಂತಣ್ಣ ಬುದ್ಧಿವಂತ, ವಿದ್ಯಾರ್ಥಿಗಳಿಗಿಂತ ಹೆಚ್ಚು ಅಂಕ ಪಡೆದಿದ್ದ. 2020-21ನೇ ಸಾಲಲ್ಲಿ ಚಿಲ್ಲೂರು ಬಡ್ನಿ ಪ್ರೌಢಶಾಲೆಗೆ ಪ್ರಥಮ ಸ್ಥಾನ ಬಂದಿದ್ದ. 625ಕ್ಕೆ 532 ಮಾರ್ಕ್ಸ್ ಗಳಿಸಿ ಬರೋಬ್ಬರಿ 85.12% ಪಡೆದು ಪಾಸ್ ಆಗಿದ್ದ. ಅಡಿಷನಲ್ ಆಗಿ ಓದಿ ಸೈ ಎನ್ನಿಸಿಕೊಂಡಿದ್ದ. ಇಲ್ಲ ಓದ್ತಾನೆ, ಓದು ಬರಹ ಏನು ಅದೇನು ಕಮ್ಮಿ ಇದ್ದಿದ್ದಿಲ್ಲ. ಹಾಂ ಇಲ್ಲ ಅಷ್ಟಕ್ಕಷ್ಟೇ ಇಲ್ಲ, ಚೆನ್ನಾಗಿ ಓದಿದ್ದ, ಅದನ್ನು ತಿಳ್ಕೊಂಡಿದ್ದಾನೆ, ಓದಿದ್ದಾನೆ, ಪರೀಕ್ಷೆ ಬರ್ದ, ಪಾಸ್ ಆದ. 84% ಕೂಡ ಮಾಡಿದ್ದಾನೆ. 84 ಹಾಂ SSLC. ಇಡೀ ನಾಡಿನ ತುಂಬ ತಂದಿದ್ದಕ್ಕಾಗಿ ನಮ್ಮ ಶಿಷ್ಯ ಇಷ್ಟು ಸಾಧನೆ ಮಾಡಿದನಲ್ಲ, ಬಹಳಷ್ಟು ಸಂತೋಷದ ವಿಷಯ. ಆಮೇಲೆ ನಾವು ಬಹಳ ಮೆಚ್ಕೊಳ್ಳೋದು ಏನಂತಂದ್ರೆ ಆತನ ಮುಗ್ಧತೆ ಸರ್. ಅವಾಗ ಯಾವಾಗ ಹಾಗಿದ್ದ ಈಗಲೂ ಹಾಗೆ ಇದ್ದಾನೆ, ಹಾಗೆ ಇದ್ದಾನೆ ಸರ್. ಹೌದು, ಎಷ್ಟೋ ರಿಯಾಲಿಟಿ ಶೋದಲ್ಲಿ ಭಾಗವಹಿಸಿ ಮತ್ತು ನಮ್ಮ ಶಾಲೆಗೆ ಬಂದಾಗ ಈ ಊರಿಗೆ ಯಾವ ಬರ್ತಾನೆ ಅವಾಗ ಶಾಲೆಗೆ ಬರ್ತಾನೆ. ಎಷ್ಟೋ ಬಾರಿ ಶಾಲೆಗೆ ಬಂದರೂ ಮೊದಲಿನ ಮುಗ್ಧತೆ ಏನೈತಿ ಅದನ್ನು ಉಳಿಸ್ಕೊಂಡಿದ್ದಾನೆ. ಚಿಲ್ಲೂರು ಬಡ್ನಿ ಗ್ರಾಮದ ಹೈಸ್ಕೂಲ್ಗೆ ಮೊದಲ ಸ್ಥಾನ ಬಂದ ಬಿಗ್ ಬಾಸ್ ವಿನ್ನರ್ ರಾತ್ರೋರಾತ್ರಿ ಗುರುಗಳನ್ನ ಭೇಟಿ ಮಾಡಿ ಆಶೀರ್ವಾದ ಪಡೆದಿದ್ದ. ಹನುಮಂತನ ಬಗ್ಗೆ ಗುರುಗಳು ಹೆಮ್ಮೆ ಪಟ್ಟಿದ್ದು ಶಿಷ್ಯನಿಗೆ ಜೈ ಎಂದಿದ್ದಾರೆ.